ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಟೈಟಲ್ ಬಾರ್ ಬ್ಯಾಕ್ ಬಟನ್ ಹೇಗೆ ಕ್ರಿಯೇಟ್ ಮಾಡೋದು ಹೇಳ್ಕೊಟ್ಟಿದ್ದೆ ಅಲ್ವಾ. ಇವತ್ತು ನಾನು ನಿಮಗೆ ಸೈಡ್ ಬಾರ್ ಮೆನ್ಯೂ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೈಡ್ ಬಾರ್ ಮೆನ್ಯೂ ಅಂದರೆ ಫಸ್ಟ್ ಆಫ್ ಆಲು ಇಲ್ಲಿ 3 ಲೈನ್ಸ್ ಬರುತ್ತೆ. ಅದು ಕ್ಲಿಕ್ ಮಾಡಿದಾಗ ಇಲ್ಲಿ ಅಬೌಟು ಅಥವಾ ಹೋಮು, ಪ್ರೈವಸಿ ಈ ಥರದ್ದೆಲ್ಲ ಶೋ ಆಗುತ್ತಲ್ವ, ಈ ಕಡೆಯಿಂದ ಬರುತ್ತಲ್ವಾ ಲೆಫ್ಟ್ ಸೈಡಿಂದ ರೈಟಿಗೆ. ಸೊ ಅದು ಸೈಡ್ ಬಾರ್ ಮೆನ್ಯೂ. ಫಸ್ಟು ಸೈಡ್ ಬಾರ್ ಮೆನ್ಯೂನ ನಮಗೆ ಏನೇನು ಕಾಂಪೊನೆಂಟ್ಸ್ ಬೇಕಂದ್ರೆ ಈಗ ಸೈಡ್ ಬಾರ್ ಮೆನ್ಯೂ ಕ್ರಿಯೇಟ್ ಮಾಡೋಕ್ಕೆ ಫಸ್ಟು ಒಂದು ವರ್ಟಿಕಲ್ ಅರೇಂಜ್ಮೆಂಟ್ ಬೇಕು. ಸೊ ವರ್ಟಿಕಲ್ ಅರೇಂಜ್ಮೆಂಟ್ನ ಫಿಲ್ ಪೇರೆಂಟ್ ಮಾಡೋಣ ಫಸ್ಟು. ನೆಕ್ಸ್ಟ್ ವರ್ಟಿಕಲ್ ಅರೇಂಜ್ಮೆಂಟ್ ಆದಮೇಲೆ ಸೈಡ್ ಬಾರ್ ಮೆನ್ಯೂ ಬೇಕಲ್ವ ನಮಗೆ, ಸೈಡ್ ಮೆನ್ಯೂ ಲೇಔಟು. ಓಕೆ, ನೆಕ್ಸ್ಟು ಆ್ಯಕ್ಟಿವ್ ಸ್ಟಾರ್ಟರ್ ಬೇಕಾಗತ್ತೆ. ಯಾಕಂದರೆ ಅದು ಕ್ಲಿಕ್ ಮಾಡಿದ ತಕ್ಷಣ ಆ್ಯಕ್ಟಿವ್ ಆಗು ಅಥವಾ ಇದಕ್ಕೆ ನಾವು ಎಲ್ಲಿ ಲೊಕೇಶನ್ ಪ್ಲೇಸ್ ಮಾಡ್ತೀವಿ ಅಥವಾ ಎಲ್ಲಿಗೆ ರೀಡೈರೆಕ್ಟ್ ಮಾಡೋಕ್ಕೆ ಹೇಳ್ತೀವಿ ಅಲ್ಲಿ ಅಲ್ಲಿಗೆ ಹೋಗೋಕ್ಕೆ ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ಆ್ಯಕ್ಟಿವ್ ಸ್ಟಾರ್ಟರ್ ಬೇಕಾಗತ್ತೆ. ಸೊ ಆ್ಯಕ್ಟಿವ್ ಸ್ಟಾರ್ಟರ್ನ ಇನ್ಸರ್ಟ್ ಮಾಡೋಣ ಇದಕ್ಕೆ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್. ಓಕೆ, ಆ್ಯಕ್ಟಿವಿಟಿ ಸ್ಟಾರ್ಟರ್. ಓಕೆ, 3 ಸಿಕ್ತು ನನಗೆ, 3 ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ದೀನಿ. ಈಗ ಸೈಡ್ ಮೆನ್ಯೂ ಲೇಔಟಿಗೆ ಬರೋಣ. ಸೈಡ್ ಮೆನ್ಯೂ ಲೇಔಟಲ್ಲಿ ಏನಿದೆ ಚೆಕ್ ಮಾಡೋಣ ಫಸ್ಟು. ಓಕೆ, ಹೆಡರ್ ಬ್ಯಾಕ್ಗ್ರೌಂಡ್ ಇಮೇಜ್. ನೀವು ಹೆಡರ್ ಬ್ಯಾಕ್ಗ್ರೌಂಡ್ ಇಮೇಜ್ ಏನಾದರೂ ಕೊಡ್ತೀರಾ ಅಂತ ಕೇಳುತ್ತೆ ಫಸ್ಟು. ಬ್ಯಾಕ್ಗ್ರೌಂಡ್ ಇಮೇಜ್ ಅಂದರೆ ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಒಂದು ರೆಕ್ಟ್ಯಾಂಗ್ಯುಲರ್ ಸ್ಪೇಸ್ ಇದಾಗತ್ತೆ, ಕ್ರಿಯೇಟ್ ಆಗುತ್ತೆ. ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಇಮೇಜ್ ಬೇಕಾ ಅಂತ. ಸೊ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಇಮೇಜ್ ಬೇಕಂದರೆ ನಾವು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳೋಣ ಬೇಕಂದರೆ. ಸೊ ಅಪ್ಲೋಡ್ ಅಸೆಟ್ಸ್. ಓಕೆ, ಅಪ್ಲೋಡ್ ಆಗ್ತಾಯಿದೆ. ಓಕೆ, ಅಪ್ಲೋಡ್ ಆಯಿತು. ಸೊ ಬ್ಯಾಕ್ಗ್ರೌಂಡ್ ಇಮೇಜ್. ಓಕೆ, ಫೈಲ್ ಕೆನಾಟ್ ಬಿ ಪ್ರಿವ್ಯೂಡ್. ಓಕೆ, ಡಿಲೀಟ್. ಓಕೆ, ಅಪ್ಲೋಡ್ ಅಸೆಟ್ಸ್. ಓಕೆ, ಆ್ಯಡ್ ಹೆಡ್ಡಿಂಗ್. ಓಕೆ, ಅಪ್ಲೋಡ್ ಆಗಿದೆ. ಸೊ ಇದನ್ನು ಹೆಡರ್ ಬ್ಯಾಕ್ಗ್ರೌಂಡ್ ಹಾಕಿದ್ದೀನಿ. ಹೆಡರ್ ಪಿಕ್ಚರಿಗೂ ಸೇಮ್ ಪಿಕ್ಚರೇ ಹಾಕ್ತೀನಿ. ನೀವು ಬೇಕಿದ್ರೆ ಬೇರೆ ಬೇರೆ ಹಾಕ್ಬೋದು ಬೇಕಿದ್ರೆ. ಸೊ ನಾನು ನಿಮಗೆ ಡೆಮೋ ತೋರಿಸ್ತಾ ಇರೋದಲ್ವಾ, ಸೊ ಎರಡಕ್ಕೂ ಒಂದೇ ಹಾಕಿದ್ದೀನಿ ನಾನು. ನೆಕ್ಸ್ಟು ಸೈಡ್ ಮೆನ್ಯೂ ಲೇಔಟಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ ಹಾಕಿದ್ದೀನಿ, ಒಂದು ಹೆಡರ್ ಇಮೇಜ್, 2 ಪ್ಲೇಸ್ ಆಗಿದೆ. ನೆಕ್ಸ್ಟು ಹೆಡರ್ ಟೈಟಲ್ ಏನು ಕೊಡ್ತೀರಾ, ಏನಾದರೂ ಕೊಡ್ತೀರಾ. ಹೆಡರ್ ಟೈಟಲ್ ಕೊಡೋದಿದ್ರೆ ಎಂಟರ್ ಮಾಡಿ. ಓಕೆ, ಹೆಡರ್ ಟೈಟಲ್ ಸೆಲ್ಫ್ ಲರ್ನ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟು ಬ್ಲಾಗ್ಸಿಗೆ ಬರೋಣ. ಬ್ಲಾಗ್ಸಲ್ಲಿ ಏನು ಕ್ರಿಯೇಟ್ ಮಾಡಬೇಕು ಅಂತ ನೋಡೋಣ. ಈಗ ಫಸ್ಟ್ ನೀವೇನೇ ಮಾಡಿದ್ರು ಸ್ಕ್ರೀನ್ ಫಸ್ಟು ಇನಿಷಿಯಲೈಸ್ ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಇನಿಷಿಯಲೈಸೇಷನ್ ಆಫ್ ಸ್ಕ್ರೀನ್ ಇನಿಷಿಯಲೈಸಿಂಗ್. ನೆಕ್ಸ್ಟು ಸ್ಕ್ರೀನ್ ಇನಿಷಿಯಲೈಸ್ ಆಯಿತು. ನನಗೇನು ಶೋ ಆಗಬೇಕು, ಟೈಟಲ್ ಬಾರ್, ಇದು ಸೈಡ್ ಬಾರ್ ಮೆನ್ಯೂ ಬೇಕಲ್ವ ನನಗೆ ಶೋ ಬೇಕಾಗಿರೋದು. ಸೊ ಸೈಡ್ ಮೆನ್ಯೂ ಲೇಔಟಿಗೆ ಬರೋಣ. ಸೈಡ್ ಮೆನ್ಯೂ ಲೇಔಟಿಗೆ ಬಂದುಬಿಟ್ಟು ಚೆಕ್ ಮಾಡಬೇಕು ನಾವು. ಆ್ಯಡ್ ಐಟಮ್, ಟೈಟಲ್ ಪ್ಲೇಸ್ ಮಾಡ್ತೀನಿ, ಅದಕ್ಕೆ ಇಮೇಜ್ ಶೋ ಹಾಕಿ ಇದು ಮಾಡ್ತೀನಿ. ನೆಕ್ಸ್ಟು ಎನೇಬಲ್, ಅದು ಶೋ ಆಗಲಿ ಅಂತ ಎನೇಬಲ್ ಕಂಡೀಷನ್ ಟ್ರೂ ಅಥವಾ ಫಾಲ್ಸು ಚೆಕ್ ಮಾಡ್ತೀನಿ, ಟ್ರೂ ಅಥವಾ ಫಾಲ್ಸು. ಗ್ರೂಪು, ಎಷ್ಟು ಗ್ರೂಪು ಅಂತ. ಸೊ ನಮಗೆ ಯಾವುದು ಸರಿ ಅನಿಸುತ್ತೆ, ಯಾವ ಬ್ಲಾಕು ನಮಗೆ ಅದಕ್ಕೆ ಸೂಟೇಬಲ್ ಅನಿಸುತ್ತೆ ಅದನ್ನು ಚೂಸ್ ಮಾಡಬೇಕು. ಓಕೆ, ಇದು ನೋಡೋಣ. ಅಪ್ಡೇಟ್ ಐಟಮು ನಮಗೆ ಅಪ್ಡೇಟ್ ಅಲ್ಲ ಬೇಕಾಗಿರೋದು, ನಾವು ಆ್ಯಡ್ ಮಾಡಬೇಕಲ್ವ ಐಟಮ್ನ. ಸೊ ಇದನ್ನು ತಗೋಬೇಕಾಗತ್ತೆ. ಓಕೆ, ಈಗ ನೆಕ್ಸ್ಟು ಫಸ್ಟ್ ಪೊಸಿಷನ್ ಏನು ಕೊಡ್ತೀನಿ ನಾನು. ಫಸ್ಟ್ ಏನು ಕೊಡ್ತೀನಿ ನೇಮ್ ನಾನು ಇದಕ್ಕೆ. ಫಸ್ಟ್ ನೇಮು ಹೋಮಿ ಅಂತಲೇ ಕೊಡೋಣ, ಹೋಮ್. ಓಕೆ, ನೆಕ್ಸ್ಟು ಇಮೇಜು. ಸೊ ನಾನು ಇಮೇಜ್ ಯಾವುದು ಅಪ್ಲೋಡ್ ಮಾಡಿಲ್ಲಲ್ವ ಇನ್ನು, ಫಸ್ಟ್ ಇಮೇಜ್ ಅಪ್ಲೋಡ್ ಮಾಡ್ಕೊಬಿಡೋಣ. ಅಸೆಟ್ಸಿಗೆ ಬರೋಣ. ಅಸೆಟ್ಸಿಗೆ ಬಂದುಬಿಟ್ಟು ಅಪ್ಲೋಡ್ ಅಸೆಟ್ಸು. ಓಕೆ, ನಿಮಗೆ ಇದು ಈ ಥರ ಇದ್ದಿದ್ದಲ್ವ, ಇದೆ PNGs ಇಮೇಜಸ್ ಇದೆಯಲ್ವಾ. PNGs ನಿಮಗೆ ಇಲ್ಲಿ ಮೆಟೀರಿಯಲ್ ಡಿಸೈನ್ಸ್ ಅಂತ ಒಂದು ವೆಬ್ಸೈಟ್ ಇದೆ, ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ನಿಮಗೆ ಸುಮಾರು PNGs ಸಿಗುತ್ತೆ. ಸೊ ಒಂದು ಯಾವುದೋ ಕ್ಲಿಕ್ ಮಾಡಿದಿರಿ ಅಂದರೆ ಸೊ ಇಲ್ಲಿ ಆಲ್ ಔಟ್. ಓಕೆ, PNG. ಸೊ ಈ ನೇಮ್ನ ನೀವು ಕಾಪಿ ಮಾಡಬೇಕಾಗತ್ತೆ. ಇಲ್ಲಿದೆಯಲ್ವಾ, ಈ ನೇಮ್ನ ಕಾಪಿ ಮಾಡ್ಕೊಂಡು ನೀವು ಇಲ್ಲಿ ನೇಮ್ ಪ್ಲೇಸ್ ಮಾಡ್ಬೇಕಾದ್ರೆ ಪೇಸ್ಟ್ ಮಾಡಬೇಕಾಗತ್ತೆ. ಸೊ ನಾನು ತೋರಿಸ್ತೀನಿ ನಿಮಗೆ. ಸೊ ಹೋಮ್ ಅಲ್ವಾ ಫಸ್ಟ್ ನಾನು ತಗೊಂಡಿರೋದು, ಹೋಮ್. ಓಕೆ, ಹೋಮ್ ಓಪನ್. ಓಕೆ, ಹೋಮ್ ಅಲ್ವಾ ಇದು. ಸೊ copy,
ಡೂಪ್ಲಿಕೇಟ್ ಮಾಡೋಣ. ಇಲ್ಲಿ ಪೇಸ್ಟ್. ಓಕೆನಾ. ನೆಕ್ಸ್ಟು ಎನೇಬಲ್. ಹೌದು, ನನಗೆ ಎನೇಬಲ್ ಆಗಬೇಕು ಅಂದರೆ ಕಂಡೀಷನ್ ಈಸ್ ಟ್ರೂ. ನೆಕ್ಸ್ಟು ಚೆಕ್ ಆಗಬೇಕು, ಅದು ಕಂಡೀಷನ್ ಟ್ರೂ ಆಗಿರುತ್ತೆ. ನೆಕ್ಸ್ಟು ಎಷ್ಟು ಗ್ರೂಪ್ ಆಗಬೇಕು ಅಂತ, ಗ್ರೂಪು. ಸೊ ನನಗೆ ಒಂದು ಗ್ರೂಪ್ ಬೇಕಾಗತ್ತೆ. ಸೊ 1 ಇಷ್ಟು ಬರೀ ಹೋಮಿಗೆ. ನೆಕ್ಸ್ಟ್ ಅದೇ ಥರ ಬೇರೆ ರೀತಿಗೆ ಅದಕ್ಕೆ ಕ್ರಿಯೇಟ್ ಮಾಡ್ತೀನಿ ಅಂದರೆ ನಾನು ಅದಕ್ಕೀಗ ಡಿಸೈನಲ್ಲಿ ಮತ್ತೆ ಅಸೆಟ್ಸಿಗೆ ಬರೋಣ. ಅಸೆಟ್ಸಿಗೆ ಬಂದುಬಿಟ್ಟು ನೆಕ್ಸ್ಟ್ ನಾನು ಯಾವುದಕ್ಕೆ ಕ್ರಿಯೇಟ್ ಮಾಡೋಣ ಅಂತ ಚೆಕ್ ಮಾಡ್ಕೋಬೇಕು. ಸೊ ನನಗೆ ಬೇಸ್ ಲೈನ್ ವಿಡಿಯೋ ಅಥವಾ ವಿಡಿಯೋ ಲೈಬ್ರರಿಗೆ ಹೋಗ್ಬೇಕಾ ನನಗೆ, ಅಥವಾ ಶೇರಿಂಗ್ ಮಾಡಬೇಕಾ, ಅಥವಾ ನನ್ನ ವೆಬ್ಸೈಟಿಗೆ ರೀಡೈರೆಕ್ಟ್ ಆಗಬೇಕಾ, ಅದು ಕ್ಲಿಕ್ ಮಾಡಿದ್ರೆ ಅಂತ ನಾವು ಚೆಕ್ ಮಾಡಬೇಕಾಗತ್ತೆ. ಸೊ ನನಗೆ ವೆಬ್ಸೈಟಿಗೆ ರೀಡೈರೆಕ್ಟ್ ಆಗಬೇಕು ಅಥವಾ ವೀಡಿಯೋಗೆ ಹೋಗ್ಬೇಕಂತ ಅಂದರೆ ಓಕೆ ಸೆಲೆಕ್ಟ್ ಮಾಡೋಣ. ಯೂಟ್ಯೂಬ್ ವೀಡಿಯೋಗೆ ನಂಗೆ ರೀಡೈರೆಕ್ಟ್ ಆಗಬೇಕಂದ್ರೆ ಸೊ ವಿಡಿಯೋ ಲೈಬ್ರರಿ ಬ್ಲ್ಯಾಕ್. ಓಕೆ, ಓಪನ್, ಅಪ್ಲೋಡ್ ಆಗಲಿ. ಅಪ್ಲೋಡ್ ಆಯಿತು. ಓಕೆ, ನೆಕ್ಸ್ಟು ಬ್ಲಾಗ್ಸಿಗೆ ಬರೋಣ. ಓಕೆ, ಅಸೆಟ್ಸಿಗೆ ಬಂದುಬಿಟ್ಟು ಫಸ್ಟ್ ಇದು ನಾವು ಕಾಪಿ ಮಾಡ್ಕೊಬಿಡೋಣ. ಇಲ್ಲಿ ಇದ್ರ ಮೇಲೆ ಟ್ಯಾಪ್ ಮಾಡಿದರೆ ಶೋ ಆಗತ್ತೆ ಇಮೇಜ್. ನಿಮಗೆ ಹೌದು ಅಲ್ಲ ಅಂತ ಚೆಕ್ ಮಾಡ್ಕೊಳ್ಬೇಕು ಬೇಕಿದ್ರೆ. ಓಕೆ, ಕಾಪಿ. ನೆಕ್ಸ್ಟು ಡಿಸೈನಲ್ಲಿ ಬರೋಣ. ಇಲ್ಲಿ ಏನು ನಾವು ಅಪ್ಲೋಡ್ ಮಾಡಿರೋದು ಟೈಟಲ್ ಏನಿದು ಯೂಟ್ಯೂಬ್. ಇಮೇಜು ಪೇಸ್ಟು. ನೆಕ್ಸ್ಟು ಟ್ರೂ 1. ಓಕೆನಾ, ಎಷ್ಟು ಕರೆಕ್ಟ್ ಆಯ್ತಲ್ವಾ. ನೆಕ್ಸ್ಟು ಇದೇ ಥರ ನೀವು ನಾನು ಹೋಮು, ಯೂಟ್ಯೂಬು ಅಥವಾ ರೇಟು, ಶೇರು ಇದೇ ಥರ ನೀವು ಈ ಬ್ಲಾಕ್ನ ಡೂಪ್ಲಿಕೇಟ್ ಮಾಡೋದು. ನೆಕ್ಸ್ಟ್ ನಿಮಗೆ ಏನು ಬೇಕೋ ಆ ನೇಮ್ ಕೊಡೋದು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇದನ್ನು ಫಸ್ಟು ಟೆಸ್ಟ್ ಮಾಡೋಣ, ಇದು ಬಂದಿದೆಯೋ ಅಥವಾ ಏನಾದರೂ ರಾಂಗ್ ಆಗಿದೆಯಾ ಅಂತ ಚೆಕ್ ಮಾಡ್ಬೇಕಂದ್ರೆ ಫಸ್ಟು ಟೆಸ್ಟ್ ಮಾಡಬೇಕಾಗತ್ತಲ್ವಾ. ಸೊ ಟೆಸ್ಟ್ ಮಾಡ್ಕೊಬೇಡ. ಡಿಸೈನರ್ ಸ್ಕ್ರೀನ್ 1 ಓಕೆ, ಟೆಸ್ಟ್ ಕನೆಕ್ಟ್ ಟು ಕಂಪ್ಯಾನಿಯನ್. ಓಕೆ, ಓಕೆ, ಸ್ಕ್ಯಾನ್ QR ಕೋಡ್. ಓಕೆ, ಲೋಡ್ ಆಗ್ತಾ ಇದೆ. ಓಕೆ, ಲೋಡ್ ಆಯಿತು. ಸ್ಕ್ರೀನ್ 1 ಅಂತ ಶೋ ಆಗ್ತಾ ಇದೆ. ಇಲ್ಲಿ ಸ್ಕ್ರೀನ್ 1 ಇರೋ ಪ್ಲೇಸಲ್ಲಿ ನೀವು ನಿಮ್ದು ಯಾವುದಾದ್ರೂ ನೇಮ್ ಇದ್ದರೆ ಅಥವಾ ಯಾವುದಾದ್ರೂ ನಿಮ್ಮ ಏನಾದರೂ ಒಂದು ಆ್ಯಪ್ ಕ್ರಿಯೇಟ್ ಮಾಡ್ತಿದ್ರೆ ಅದ್ರ ನೇಮ್ ಇದ್ದರೆ ಆ ನೇಮ್ನ ಬೇಕಾದ್ರೆ ಇಲ್ಲಿ ಪ್ಲೇಸ್ ಮಾಡ್ಬೋದು. ಸ್ಕ್ರೀನ್ 1 ಪ್ಲೇಸಲ್ಲಿ ನಾನು ಅಂತಲೇ ಹಾಕಿದ್ದೀನಿ. ಸೊ ಕಂಪ್ಯಾನಿಯನ್ ಸೆಲ್ಫ್ ಲರ್ನ್ ಅಂತ ಶೋ ಆಗ್ತಾ ಇದೆ. ಸೈಡ್ ಮೆನ್ಯೂನ ಕ್ಲಿಕ್ ಮಾಡ್ತೀನಿ. ಓಕೆ, ಬ್ಯಾಕ್ಗ್ರೌಂಡು ನಾನು ಅಪ್ಲೋಡ್ ಮಾಡಿರೋ ಇಮೇಜ್ ಬರ್ತಾ ಇದೆ. ಹೆಡರ್ ಇಮೇಜು ನಾನು ಅಪ್ಲೋಡ್ ಮಾಡಿರೋದೇ ಬರ್ತಾ ಇದೆ. ಸೆಲ್ಫ್ ಲರ್ನ್ ಅನ್ನೋದು ಅದ್ರ ಕೆಳಗಡೆ ಸಬ್ಟೈಟಲಲ್ಲಿ ಬರ್ತಾ ಇದೆ. ಸೊ ಅದು ಬೇಕಾದ್ರೆ ಟೆಕ್ಸ್ಟ್ ಕಲರ್ ಬೇಕಾದ್ರೆ ನೀವು ಚೇಂಜ್ ಮಾಡ್ಬೋದು. ಇಲ್ಲೇ ಆಪ್ಷನ್ ಇರುತ್ತೆ. ಸ್ಕ್ರೀನಲ್ಲಿ ನೀವು ಹೆಡರ್ ಕೊಟ್ಟರಲ್ಲ ಅಲ್ಲೇ ಆಪ್ಷನ್ ಇರುತ್ತೆ ಕಲರ್ ಚೇಂಜ್ ಮಾಡೋದು. ನೆಕ್ಸ್ಟು ಹೋಮ್ ಕ್ಲಿಕ್ ಮಾಡಿದರೆ ಹೋಮಿಗೆ ಬರುತ್ತೆ. ಯೂಟ್ಯೂಬ್ ಕ್ಲಿಕ್ ಮಾಡಿದರೆ ಯೂಟ್ಯೂಬಿಗೆ ಹೋಗ್ತಾ ಇಲ್ಲ. ಆ ಯೂಟ್ಯೂಬಿಗೆ ಹೇಗೆ ರೀಡೈರೆಕ್ಟ್ ಆಗುತ್ತೆ, ಅದು ಕ್ಲಿಕ್ ಮಾಡಿದರೆ ಹೇಗೆ ನೆಕ್ಸ್ಟ್ ಪೇಜಿಗೆ ಮೂವ್ ಆಗುತ್ತಲ್ವಾ, ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.